आनन्दानन्द गुरु सार्वभौमा दत्त ध्यान में गुरु आनंद मर्मा शिवानन्दानन्द गुरु सार्वभौमा दत्त ध्यान में गुरु आनंद मर्मा श्रीधर सेवित सगुण श्री गुरुवे परमानंदದ ಮೂರ್ತಿ ಸ್ವಾನಂದದರಿವೆ ಆನಂದ ಆನಂದ ಆನಂದದರಿವೆ ಶಿವಾನಂದ ಆನಂದ ಗುರು ಸಾರ್ವಭೌಮ ದತ್ತ ಧ್ಯಾನವೇ ನಿಜ ಆನಂದ ಮರ್ಮ ದತ್ತ ಧ್ಯಾನವೇ ಗುರು ಆನಂದ ಮರ್ಮ ಆನಂದ ಮರ್ಮ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಶ್ರೀ ಶ್ರೀಧರರ ಅಷ್ಟಪ್ರತಿಜ್ಞೆಗಳನ್ನು ನೋಡಾಗಿತ್ತು. ಆ ಅಷ್ಟಪ್ರತಿಜ್ಞೆಯ ತಳಹದಿಯ ಮೇಲೆ ಅವರ ಇಡೀ ಜೀವನ ದಿವ್ಯವಾಗಿ ವಿಕಸಿತಗೊಂಡು ಅರಳಿ ಬೆಳಗಿ ನಿಂತಿದೆ. ದತ್ತಾಂಶದಿಂದ ಅಥವಾ ದತ್ತ ಪ್ರಸಾದದಿಂದ ಹುಟ್ಟಿದ ಈ ಶ್ರೀಧರರಿಗೆ ಬಾಲ್ಯದಲ್ಲಿ ಶ್ರೀ ಸಮರ್ಥ ಪಂಥದಂತೆ ಶ್ರೀ ರಾಮೋಪಾಸನೆಯ ಸಂಸ್ಕಾರವಾಗಿ ಮುಂದೆ ಸಮರ್ಥ ರಾಮದಾಸರನ್ನೇ ತನ್ನ ಆಂತರಂಗಿಕ ಗುರುವಾಗಿ ತಪಿಸಿ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಶ್ರೀ ಶ್ರೀಧರರಿಗೆ ಅದೇ ರಾಮದಾಸರು ಈ ದಕ್ಷಿಣದ ದತ್ತೋಪಾಸಕರಾದ ಶೀಗೇಹಳ್ಳಿಯ ಶ್ರೀ ಶಿವಾನಂದ ಸರಸ್ವತಿಗಳನ್ನು ಗುರುಗಳನ್ನಾಗಿ ಸೂಚಿಸಿ ಈ ಕಡೆ ಕಳುಹಿದ್ದು ಒಂದು ಸೋಜಿಗವೇ ಅಂತ ನಮಗೆ ಅನ್ನಿಸ್ತದೆ. ಆದರೆ ಇಡೀ ಬ್ರಹ್ಮಾಂಡ ಮಂಡಲವನ್ನೇ ವ್ಯಾಪಿಸಿಕೊಂಡ ಈ ಗುರುತತ್ವ ಹಲವಾರು ಗುರು ಪರಂಪರೆಗಳಲ್ಲಿ ಈ ಜಗತ್ತಿನಲ್ಲಿ ಆಯಾ ಕಾಲ ಪ್ರದೇಶಕ್ಕನುಗುಣವಾಗಿ ತೋರಿಕೊಂಡ್ರೂ ಮೂಲತಃ ಒಂದೇ ಆಗಿರುವಂತಹ ಈ ಅರಿವಿನ ಬೆಳಕು ಯಾವ ಜ್ಯೋತಿ ಯಾವ ಪ್ರಜ್ಯೋತಿಯೊಡನೆ ಸೇರಿ ಉಜ್ವಲಿಸಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿಯೇ ಅವರನ್ನು ಈ ಜಗತ್ತಿಗೆ ಕಳಿಸಿರ್ತದೆ. ಇದಕ್ಕೆ ಸಾಕ್ಷಿ ಅನ್ನೋ ಥರ ಈ ಪ್ರಸ್ತುತ ಸಂದರ್ಭದಲ್ಲಿ ಶ್ರೀ ಶ್ರೀಧರ ಸಾಧುಗಳು ಮತ್ತು ಈ ಮಲಹರಪುರದ ಯೋಗಿವರ್ಯರಾದ ಶ್ರೀ ಶಿವಗುರುಗಳ ಸಮ್ಮಿಲನವನ್ನೇ ನಾವು ನೋಡ್ಬೋದು. ವಾಸ್ತವದಲ್ಲಿ ಶ್ರೀ ಶಿವಾನಂದರು ಈ ಮಲಹರಪುರದಲ್ಲಿ ತಮ್ಮ ಗುರುಗಳಾದ ಶ್ರೀ ಪರಮಾನಂದರ ಸ್ಮರಣೆಯಲ್ಲಿ ಅದೇ ಹೆಸರಿನಿಂದ ಮಠವನ್ನು ಸ್ಥಾಪಿಸಿದರು. ಮತ್ತು ಈ ಮಠದಲ್ಲಿ ಅವರು ಸ್ಥಾಪಿಸಿದ ಆರಾಧ್ಯ ದೇವರೆಂದರೆ ಮೋಕ್ಷಲಕ್ಷ್ಮಿ ಸಹಿತ ದತ್ತಾತ್ರೇಯ. ಇದು ನಿಜಕ್ಕೂ ಅಲ್ಲಿನ ಭಕ್ತಕೋಟಿಗೆ ಸೋಜಿಗ. ಯಾಕೆಂದರೆ ಒಳಗೆ ಗರ್ಭಗುಡಿಯಲ್ಲಿ ಮೋಕ್ಷಲಕ್ಷ್ಮಿ ಸಹಿತವಾದ ಯೋಗಿರಾಜ ಗುರುದತ್ತ, ಇನ್ನು ಹೊರಗೋ ಎರಡೆರಡೂ ರೂಪದಲ್ಲಿ ಗುರು ಅಂದರೆ ಶಿವಗುರುಗಳು ಮತ್ತು ಶ್ರೀಧರ ಗುರುಗಳು, ಅವನೇ ಈ ಎರಡೂ ಗುರು ರೂಪದಲ್ಲಿ ಪ್ರತ್ಯಕ್ಷ ಪ್ರಕಟವಾಗಿ ಆ ಭಕ್ತರ ಹೃದಯದಲ್ಲಿ ನೆಲೆಯಾಗಿ ಅವರ ಕಷ್ಟ ಅವರ ದುಃಖಗಳನ್ನು ಪರಿಹಾರ ಮಾಡಿ ಭಜನೆ, ಕೀರ್ತನೆ, ಪುರಾಣ ಶ್ರವಣ, ಉಪನಿಷತ್ ಪಠಣ ಇತ್ಯಾದಿ ಸಾಧನಗಳಿಂದ ಅವರನ್ನೆಲ್ಲ ಮೋಕ್ಷದ ಪರಮಾನಂದದೆಡೆ ಕರೆದೊಯ್ಯೋದು. ಈ ವಿಸ್ಮಯಾತಿಶಯದ ಆನಂದವನ್ನು ಅಂದು ಕಣ್ಣಾರೆ ಕಂಡು ಅನುಭವಿಸಿದ ಆ ಶರಣರೇ ನಿಜವಾಗಿ ಧನ್ಯರು. ಯೋಗಿವರ್ಯರಾದ ಶ್ರೀ ಶಿವಾನಂದರು ತಮ್ಮ ಗುರುಗಳಾದ ಶ್ರೀ ಪರಮಾನಂದರಿಂದ ಲಂಬಿಕಾ ಯೋಗದ ಸಿದ್ಧಿಯನ್ನು ದೊರಕಿಸಿಕೊಂಡಂಥ ಶ್ರೇಷ್ಠರು. ತಮ್ಮ 24ನೇ ವಯಸ್ಸಿನಿಂದ 35ನೇ ವಯಸ್ಸಿನವರೆಗೆ ಅನೇಕ ಯೋಗದ ವಿಧಾನಗಳನ್ನು ಅಭ್ಯಾಸ ಮಾಡಿ ಸಾಧನೆ ಮಾಡಿ ಸಿದ್ಧಿಸಿಕೊಂಡು ಕೊನೆಗೆ 36ನೇ ವರ್ಷದಲ್ಲಿ ಈ ಲಂಬಿಕಾ ಯೋಗ ಅಥವಾ ಖೇಚರಿ ವಿದ್ಯೆಯನ್ನು ಸಿದ್ಧಿಸಿಕೊಂಡ ಮಹನೀಯರು. ಈ ಲಂಬಿಕಾ ಯೋಗ ಅಥವಾ ಖೇಚರಿ ಯೋಗ ಅಂದರೆ ನಾಲಿಗೆಯನ್ನು ಮಡಚಿ ನಮ್ಮ ಗಂಟಲ ಹತ್ತಿರ ಇರುವಂತಹ ಕಿರುನಾಲಿಗೆ ಇದೆಯಲ್ಲ, ಆ ಕಿರುನಾಲಿಗೆಯ ಹಿಂದೆ ಒಯ್ದು ಆಗ ಸಹಸ್ರಾರದಿಂದ ನಿರಂತರವಾಗಿ ಸ್ರವಿಸುವ ಅಮೃತಧಾರೆಯನ್ನು ತಡೆಗಟ್ಟಿ ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ಬಳಸಿಕೊಳ್ಳುವುದೇ ಈ ಲಂಬಿಕಾ ವಿದ್ಯೆ ಅಥವಾ ಖೇಚರಿ ಯೋಗದ ರಹಸ್ಯ ಅಂತ ನಾವಿದನ್ನು ತಿಳ್ಕೋಬೇಕು. ಸಾಮಾನ್ಯವಾಗಿ ಈ ಲಂಬಿಕಾ ಯೋಗದಲ್ಲಿ 2 ರೀತಿಗಳಿವೆ. ಮೊದಲನೇದು ಛೇದನ, ತಾಡನ,
ದೋಹನ ಮುಂತಾದ ಕ್ಲಿಷ್ಟವಾದ ಕ್ರಿಯೆಗಳ ಮೂಲಕ ಈ ಯೋಗವನ್ನು ಸಾಧಿಸೋದು. ಇನ್ನೊಂದು ಅಂತಂದರೆ ಜಪಯೋಗ ಕ್ರಮದಿಂದ ಈ ವಿದ್ಯೆಯನ್ನು ಸಿದ್ಧಿಸಿಕೊಳ್ಳುವಂಥದ್ದು. ಈ ಎರಡರ ಉದ್ದೇಶವೂ ಕೂಡ ಆಧ್ಯಾತ್ಮಿಕವಾದ ಉನ್ನತ ಸಾಧನೆ, ಅಂದರೆ ಪರಮಾನಂದದ ಸಾಧನೆ, ತನ್ನ ಸ್ವರೂಪವನ್ನು ತಿಳ್ಕೊಳ್ಳೋದು. ಬಹಳ ಅಪರೂಪವಾಗಿ ಸಿದ್ಧಿಯಾಗುವಂಥ ಈ ಲಂಬಿಕಾ ಯೋಗವನ್ನು ಈ ಶಿವಾನಂದ ಗುರುಗಳು ತಮ್ಮ 36ನೇ ವರ್ಷದಲ್ಲಿ ಸಿದ್ಧಿಸಿಕೊಂಡವರು. ಈ ಲಂಬಿಕಾ ಯೋಗದ ಸಿದ್ಧಿಯಾಗಿ ಮುಂದೆ 24 ವರ್ಷ ಬದುಕಿದ್ದ ಈ ಶಿವಗುರುಗಳು ಮುಂದೆ ಒಂದು ದಿನವೂ ಕೂಡ ನಿದ್ರೆ ಮಾಡಿಲ್ಲಂತೆ. ನಿದ್ದೆಯನ್ನು ಗೆದ್ದು ಆ ನಿದ್ರೆಯ ಹೊತ್ತಿಗೆ ಪರಮಾನಂದದ ಈ ಸಮಾಧಿಯಲ್ಲಿ ಮುಳುಗಿ ಹೋಗುತ್ತಿದ್ದ ಯೋಗಿರಾಜರೇ ಇವರಾಗಿದ್ದರು. ಇಂತಹ ಸಿದ್ಧಪುರುಷರ ಸಾನ್ನಿಧ್ಯಕ್ಕೆ ಈ ಶ್ರೀಧರರ ಮನಸ್ಸಿನಲ್ಲಿ ಲೋಕೋದ್ಧಾರ ಮತ್ತು ಧರ್ಮೋದ್ಧಾರದ ಪ್ರಬಲ ಇಚ್ಛೆ ಇತ್ತಲ್ಲ, ಇದನ್ನು ನಡೆಸಲಿಕ್ಕೆ ಬೇಕಾಗಿ ಅನೇಕ ಯೋಗ ವಿದ್ಯೆಗಳ ಸಿದ್ಧಿಗಾಗಿ ಮತ್ತೆ ಮುಂದೆ ಇದೇ ಭಾಗಗಳ ಸುತ್ತಮುತ್ತ ಅನೇಕ ಅಘಟಿತ ಸಂಗತಿಗಳು ಈ ಶ್ರೀಧರರಿಂದ ಘಟಿಸಬೇಕಾದ ದೈವೀ ಸಂಕಲ್ಪ ಇರೋದ್ರಿಂದಲೇ ಶ್ರೀ ಸಮರ್ಥ ರಾಮದಾಸರು ಶ್ರೀಧರರನ್ನು ಈ ಕಡೆ ಕಳಿಸಿದ್ರು ಅನ್ನೋದು ಈಗ ನಮಗೆ ಸ್ಪಷ್ಟ ಗೊತ್ತಾಗುವಂಥ ವಿಚಾರ. ಮೊದಲು ಶ್ರೀಧರರು ಈ ಯೋಗ ವಿದ್ಯೆಯ ಬಗೆಗೆ ಶಿವಾನಂದರಿಂದ ತಿಳ್ಕೊಂಡಿದ್ರೂ ಕೂಡ ಅದರನ್ನು ತಾನು ಸಾಧಿಸಿಕೊಳ್ಳೋ ಆಸಕ್ತಿಯನ್ನು ತೋರಿಸೋದಿಲ್ಲ. ಆದರೆ ದಿನ ಕಳೀತಾ ಇರುವಂತೆ ಶ್ರೀ ಶಿವಾನಂದರು ಹಾಗೂ ಶಿವಾನಂದರ ಶಿಷ್ಯರಾದ ಶ್ರೀ ಶಂಕರಾನಂದರು ಹಾಗೂ ವೇದಮೂರ್ತಿ ಶ್ರೀ ಓಣಿಕೈ ತಿಮ್ಮಣ್ಣ ದೀಕ್ಷಿತರು ಇವರೆಲ್ಲ ಈ ಯೋಗದ ವೈಶಿಷ್ಟ್ಯತೆ ಮತ್ತು ಸಿದ್ಧಿ ಇವುಗಳ ಬಗೆಗೆ ಶ್ರೀಧರರಿಗೆ ತಿಳಿಸಿ ಹೇಳಿ, ಮುಂದೆ ನೀವು ನಡೆಸಲಿರುವ ನಿಮ್ಮ ಲೋಕೋದ್ಧಾರ ಕಾರ್ಯಕ್ಕೆ ಈ ಯೋಗದ ಸಿದ್ಧಿಗಳು ನಿಮಗೆ ಬಹಳವಾಗಿ ಒದಗಿ ಬರ್ತವೆ ಅಂತ ತಿಳಿಯಪಡಿಸಿದ್ರಿಂದ ಶ್ರೀಧರರು ಈ ಯೋಗ ಸಾಧನೆಗೆ ಒಪ್ಪಿಕೊಳ್ತಾರೆ. ಹೀಗೆ ಅನೇಕ ಯೋಗ ವಿದ್ಯೆ, ಯೋಗ ಸಾಧನೆಗಳ ಮಾರ್ಗದರ್ಶನವನ್ನು ಶ್ರೀ ಶಿವಾನಂದರಿಂದಲೇ ಪಡೆದುಕೊಂಡಂಥ ಶ್ರೀಧರರು ಹಾಗೂ ಆ ಶಿವಾನಂದರ ಶಿಷ್ಯರಾದ ಶ್ರೀ ಶಂಕರಾನಂದರು ಇಬ್ಬರೂ ಕೂಡ ಒಟ್ಟಿಗೆ ಈ ಯೋಗ ವಿದ್ಯೆಗಳನ್ನು ಸಾಧನೆ ಮಾಡ್ತಾ ಇರ್ತಾರೆ. ಶ್ರೀ ಶಿವಾನಂದ ಗುರುಗಳ ನಿತ್ಯ ಸೇವೆಯಂತೂ ಶ್ರೀಧರರಿಂದ ನಡೀತಾನೆ ಇರುತ್ತೆ. ಮಠದಲ್ಲಿದ್ದಷ್ಟು ಕಾಲ ಚಾಚೂ ತಪ್ಪದೆ ಈ ಶಿವಗುರು ಸೇವೆಯನ್ನು ಅತ್ಯಂತ ನಿಷ್ಠೆ ಪ್ರೇಮದಿಂದ ಶ್ರೀಧರರು ನಡೆಸ್ತಾ ಇರ್ತಾರೆ. ಆದರೆ ಒಮ್ಮೊಮ್ಮೆ ಸಾಧನೆಗಾಗಿ ಅಕ್ಕಪಕ್ಕದ ಕಾಡಿನಲ್ಲೋ ಬೆಟ್ಟಗುಡ್ಡದಲ್ಲೋ ಕಾಣೆಯಾಗುತ್ತಿದ್ದ ಈ ಶ್ರೀಧರರು 10-15 ದಿನಗಳಾದರೂ ಕೂಡ ಮಠಕ್ಕೆ ಬರ್ತಾ ಇರಲಿಲ್ಲ. ಅಲ್ಲೇ ಸಿಕ್ಕಿದ ಸೊಪ್ಪು ತೊಪ್ಪಲುಗಳನ್ನು, ಹಣ್ಣು ಹಂಪಲುಗಳನ್ನು ಸೇವಿಸ್ತಾ ಮಳೆ ಚಳಿ ಗಾಳಿ ಅಂತಂದೆ ಕೌಪೀನ ಮಾತ್ರರಾಗಿ ಈ ದೇಹದ ಪರಿವೆಯೇ ಇಲ್ಲದೇನೆ ಈ ಕಠಿಣ ತಪಶ್ಚರ್ಯೆಯಲ್ಲಿ ಮಗ್ನರಾಗಿ ಬಿಡ್ತಾರೆ. ಎಷ್ಟೋ ಬಾರಿ ಈ ಶಿವಾನಂದ ಸರಸ್ವತಿಗಳೇ ಹೋಗಿ ಇವರನ್ನು ಮಠಕ್ಕೆ ಕರೆತರ್ತಾ ಇರೋದು ಇತ್ತು. ಈ ರೀತಿ ಈ ಶಿವಾನಂದರ ಶ್ರೀಧರರ ಒಡನಾಟವನ್ನು ಕಂಡು ಈ ಶೀಗೇಹಳ್ಳಿಯ ಆಸುಪಾಸಿನ ಜನರ ಹೃದಯ ತುಂಬಿ ಬರ್ತಾ ಇತ್ತು. ಮಠದಲ್ಲಂತೂ ಈ ಗುರುದ್ವಯರ ದರ್ಶನ, ಮಂತ್ರಾಕ್ಷತೆ, ಪ್ರವಚನ, ಭಜನೆ ದಿನಾಲೂ ಇರ್ತಾ ಇತ್ತು. ಅಲ್ಲಿ ಸೇರ್ತಾ ಇದ್ದಂಥ ಭಕ್ತರಿಗೆ ಶ್ರೀ ಶಿವಾನಂದರ ಪ್ರೀತಿಯ ಆಜ್ಞೆಯ ಮೇರೆಗೆ ಈ ಶ್ರೀಧರರು ಆತ್ಮಪುರಾಣಾದಿಗಳನ್ನು ಹೇಳುವಂಥ ತಮ್ಮ ಪ್ರವಚನದಲ್ಲಿ ಅಧ್ಯಾತ್ಮದ ವಿಷಯಗಳನ್ನು ಅತ್ಯಂತ ಮಧುರವಾಣಿಯಲ್ಲಿ ಸರಳವಾಗಿ ಸುಲಭವಾಗಿ ತಿಳಿಸಿಕೊಡ್ತಾ ಇದ್ರು. ಇಷ್ಟೇ ಅಲ್ಲ, ಶ್ರೀಧರರು ಒಮ್ಮೊಮ್ಮೆ ಹರಿಕೀರ್ತನೆಯನ್ನು ಮಾಡ್ತಿದ್ರು, ಭಜನೆಯನ್ನು ಹಾಡ್ತಿದ್ರು. ಈ ಹರಿಕೀರ್ತನೆಯ ನಿರೂಪಣದ ಜೊತೆಗೆ ಅವರ ಗಾನ ಅಂದರೆ ಭಜನೆ ಮತ್ತು ನೃತ್ಯವೂ ಕೂಡ ಕಡಿಮೆ ಇರಲಿಲ್ಲ. ತಾಳ ತಪ್ತಾ ಇರಲಿಲ್ಲ. ಅವರ ದೇಹದ ಕಡೆ ಅವರಿಗೆ ಲಕ್ಷ್ಯವೂ ಇರ್ತಾ ಇರಲಿಲ್ಲ. ಶ್ರೀಧರರ ಈ ತರಹದ ಕೀರ್ತನೆಯಲ್ಲಿ ಭಕ್ತಿ ರಸದ ಕೋಡಿಯೇ ಹರಿತಾ ಇತ್ತಂತೆ. ಶ್ರೀಧರರ ಹರಿಕೀರ್ತನೆ ಅಲ್ಲಿನ ಜನಮೆಚ್ಚುಗೆಗೆ ಪಾತ್ರವಾಗಿತ್ತು. ಈ ಶ್ರೀಧರರು ಕೀರ್ತನದಲ್ಲಿ ಹೆಚ್ಚಾಗಿ ಅವರ ಮಾತೃಭಾಷೆಯಾದ ಮರಾಠಿ ಪದ್ಯಗಳನ್ನು ಹೇಳ್ತಾ ಇದ್ರು. ಭಜನಾ ಸಪ್ತಾಹದಲ್ಲಿ ಅಂತೂ ಈ ಶ್ರೀಧರರನ್ನು ಹಿಡಿಯೋರೇ ಇರಲಿಲ್ಲ. ಅವರ ಉತ್ಸಾಹ ಇಮ್ಮಡಿಯಾಗಿ ಬಿಡ್ತಿತ್ತು. ಆವಾಗ
ಈ ಕೀರ್ತನೆ, ಭಜನೆ, ಪ್ರವಚನ ಈ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಶ್ರೀಧರ್ರೇ ಅಲ್ಲಿನ ಮುಂದಾಳುವಾಗಿರ್ತಾ ಇದ್ರು. ಇದು ಅಂದಿನ ಶೀಗೇಹಳ್ಳಿ ಮಠದಲ್ಲಿ ಆ ಭಕ್ತರು ಕಂಡಂಥ ದೃಶ್ಯ. ಈ ಲಂಬಿಕಾ ಯೋಗ ಅಥವಾ ಖೇಚರಿ ಯೋಗ ಅಂತ ವಿವರಣೆ ಬಂತಲ್ಲ, ಈ ವಿವರಣೆಗಳನ್ನು ಶ್ರೀ ಭಗವತ್ಪಾದ ಪ್ರಕಾಶನ ಶ್ರೀ ಸ್ವರ್ಣವಲ್ಲಿ ಮಠದ ಪ್ರಕಟಣೆಯ ಖೇಚರಿ ಯೋಗಿ ಅನ್ನೋ ಪುಟ್ಟ ಗ್ರಂಥದಿಂದ ತಗೊಂಡಿದ್ದು. ಇದು ಸ್ವರ್ಣವಲ್ಲಿ ಮಠದಲ್ಲಿಯೇ ಇದ್ದು ಈಗ 7-8 ವರ್ಷದ ಹಿಂದೆ ಮುಕ್ತರಾದಂಥ ಶ್ರೀ ನರಸಿಂಹಾನಂದ ಸರಸ್ವತಿ ಸ್ವಾಮಿಗಳು, ಕಲಸಿ ಸ್ವಾಮಿಗಳು ಅಂತಲೇ ಇವರನ್ನು ಕರೀತಿದ್ರು. ಬಹಳಷ್ಟು ಜನ ಅವರನ್ನು ನೋಡಿರಬಹುದು, ಅವ್ರ ಬಗ್ಗೆ ಕೇಳಿರಬಹುದು. ಇವರು ಖೇಚರಿ ಯೋಗಿಯೇ ಆಗಿದ್ದರು. ಇವರು ಕೂಡ ಈ ಶೀಗೇಹಳ್ಳಿಯ ಶಿವಾನಂದರಿಂದಲೇ ಉಪದೇಶವನ್ನು ಪಡೆದಂಥವರಾಗಿದ್ದರು. ಹಾಗಾಗಿ ಅವರ ಜೀವನವನ್ನು ಸಾರುವ ಈ ಕೃತಿ, ಇದು ಬಾಲಚಂದ್ರ ಶಾಸ್ತ್ರಿಗಳು ಬರೆದಂತಹ ಕೃತಿ. ಈ ಕೃತಿಯಿಂದ ನಾನು ಈ ವಿವರಗಳನ್ನು ತಗೊಂಡಿದ್ದೇನೆ. ಹಾಗಾಗಿ ಆ ಬಾಲಚಂದ್ರ ಶಾಸ್ತ್ರಿಗಳಿಗೆ ನನ್ನ ನಮನಗಳು ಸಲ್ಲುತ್ತವೆ. ಜೊತೆಗೆ ಈ ಖೇಚರಿ ಯೋಗದ ಬಗ್ಗೆ ಯಾರಿಗೆ ಹೆಚ್ಚಿನ ವಿವರಗಳು ಬೇಕೋ, ಈ ಖೇಚರಿ ಯೋಗಿ ಅನ್ನುವಂಥ ಈ ಪುಟ್ಟ ಗ್ರಂಥದಲ್ಲಿ ಸ್ವರ್ಣವಲ್ಲಿ ಸ್ವಾಮಿಗಳು ತುಂಬ ಒಳ್ಳೆಯ ಮುನ್ನುಡಿಯನ್ನು ಇದಕ್ಕೆ ಬರೆದಿದ್ದಾರೆ. ಹೆಚ್ಚಿನ ಮಾಹಿತಿ ಈ ಲಂಬಿಕಾ ಯೋಗದ ಬಗ್ಗೆ ಪಡೆಯಲಿಚ್ಛಿಸುವವರು ಈ ಕೃತಿಯನ್ನು ಓದಬಹುದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆರ್ತರ ದುಃಖ ದೀನತೆಯನ್ನು ಕಳೆದು ಸ್ವಾರ್ಥರಹಿತ ಬಾಳ ಬದುಕಿಸಿ ಪೊರೆದು ಭಕ್ತಿ ಬೀಜವ ಬಿತ್ತಿ ಜ್ಞಾನ ಬೆಳಕ ಬೆಳೆದು ಭಕ್ತಿ ಬೀಜವ ಬಿತ್ತಿ ಜ್ಞಾನ ಬೆಳಕ ಬೆಳೆದು ಮುಕ್ತಿ ಮಾರ್ಗಕ್ಕೆ ಸೆಳೆದೆ ಗುರುವೇ ಕರಪಿಡಿದು ಮುಕ್ತಿ ಮಾರ್ಗಕ್ಕೆ ಸೆಳೆದೆ ಗುರುವೇ ಕರಪಿಡಿದು ಆನಂದ ಆನಂದ ಗುರು ಸಾರ್ವಭೌಮ ಶಿವಾನಂದ ಆನಂದ ಗುರು ಸಾರ್ವಭೌಮ ದತ್ತ ಧ್ಯಾನವೇ ಗುರು ಆನಂದ ಮರ್ಮ ದತ್ತ ಧ್ಯಾನವೇ ನಿಜದಾನಂದ ಮರ್ಮ ಆನಂದ ಮರ್ಮ.